ವೀಕ್ಷಕರೇ ನಮಸ್ಕಾರ. ನಮ್ಮನೆ ರುಚಿ ಅಡುಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಜಲಿ. ಹೊರಗಡೆ ಸುಡೋ ಬಿಸಿಲು, ರಾತ್ರಿ ಆದ್ರೂ ಕೂಡ ಸೆಕೆ. ಈ ಬಿಸಿಲು ಸೆಕೆಗೆ ಬಿಸಿ ಬಿಸಿಯಾಗಿ ಏನು ತಿನ್ಬೇಕು ಅಂತ ಯಾರಿಗೂ ಅನ್ಸಲ್ಲ. ತಂಪಾಗಿ ಏನಾದ್ರೂ ಕುಡಿಬೇಕು ಅನ್ಸುತ್ತೆ. ಆದ್ರಿಂದ ನಿಮಗೆ ತಂಪಾಗಿ ಕುಡಿಲಿಕ್ಕೆ ಒಂದು ಜ್ಯೂಸ್ ಅನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದೇ ಇವತ್ತಿನ ರೆಸಿಪಿ ಸ್ಪೆಷಲ್ ಗ್ರೇಪ್ ಜ್ಯೂಸ್, ಬ್ಲ್ಯಾಕ್ ಗ್ರೇಪ್ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಗ್ರೇಪ್ ಜ್ಯೂಸ್ ಕುಡಿದ್ರೆ ಕೋಲ್ಡ್ ಆಗುತ್ತೆ, ಜ್ವರ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಹೇಳ್ತಿರೋಂಥ ಈ ರೆಸಿಪಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿದ್ರೆ ಯಾವತ್ತೂ ಬಿಡೋದಿಲ್ಲ. ಇದು ಕುಡಿದ್ರೆ ನಿಮಗೆ ಕೋಲ್ಡು ಬರೋದಿಲ್ಲ, ಏನು ಬರೋದಿಲ್ಲ. ಚೆನ್ನಾಗಿ ನೀವು ಈಗ ಹೇಗಿರ್ತೀರಾ ಹಾಗೆ ಚೆನ್ನಾಗಿ ಇರ್ತೀರಾ. ಇವತ್ತಿನ ರೆಸಿಪಿ ಬ್ಲ್ಯಾಕ್ ಗ್ರೇಪ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಐಟಮ್ಸನ್ನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು: ಚೆನ್ನಾಗಿ ಉಪ್ಪು ಹಾಕಿ ತೊಳೆದಿರುವಂಥ 1 kg ಗ್ರೇಪ್ಸನ್ನು ತೊಗೊಂಡಿದ್ದೀನಿ. 1/4 kg ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ ಎಷ್ಟು ಬೇಕೋ ಅದನ್ನು ನೋಡಿ ತೊಗೊಳ್ಳಿ. ಆಮೇಲೆ 3/4 ಲೀಟರ್ ನೀರು ತೊಗೊಂಡಿದ್ದೀನಿ. ಈಗ ಗ್ರೇಪ್ಸ್ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ನೀರಾಗಿರ್ಬೋದು, ನೀವು ಇದನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅದನ್ನು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ಮೊದಲಿಗೆ ನಾವು ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರಿಗೆ ನಾನೀಗ ವಾಶ್ ಮಾಡಿರುವಂಥ ಗ್ರೇಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 kg ಗ್ರೇಪ್ಸ್ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಗ್ರೇಪ್ಸನ್ನು ಬೇಯಿಸ್ಕೊಳ್ಬೇಕು. ಈ ಜ್ಯೂಸ್ ಸ್ಪೆಷಲೇ ಹಾಗೆ. ಗ್ರೇಪ್ಸನ್ನು ನಾವು ಬಾಯ್ಲ್ ಮಾಡಾದ್ಮೇಲೆ ಇದನ್ನು ಜ್ಯೂಸ್ ಮಾಡೋದು. ಇದೀಗ ಗ್ರೇಪ್ಸಿಗೆ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಒಂದು ವಿಸಿಲ್ ಬರೋ ತನಕ ಇಡಬೇಕು. ಒಂದೇ ವಿಸಿಲ್ ಸಾಕು, ಜಾಸ್ತಿ ವಿಸಿಲ್ ಆದರೆ ಫುಲ್ಲು ಸ್ಮ್ಯಾಶ್ ಆಗೋಗಿರುತ್ತೆ. ಒಂದು ವಿಸಿಲಲ್ಲೇ ಒಂದೇ ವಿಸಿಲ್ ಸಾಕು. ಮುಚ್ಚಿಟ್ಟು ಒಂದು ವಿಸಿಲ್ ಬರೋ ತನಕ ಕಾಯೋಣ. ವಿಸಿಲ್ ಆದಮೇಲೆ ಅದ್ರ ಏರ್ ಹೋಗೋ ತನಕ ಬಿಡಬೇಕು ಸ್ವಲ್ಪ ಹೊತ್ತು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಫುಲ್ ನೀಟಾಗಿ ಬಾಯ್ಲ್ ಆಗಿದೆ. ಗ್ರೇಪ್ಸ್ ಫುಲ್ ಅದರದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಟ್ಟು ಸಪ್ರೇಟ್ ಆಗಿದೆ. ಇದನ್ನು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಈಗ ಸೌಟ್ ಇದ್ದರೆ ಅದರಲ್ಲೂ ಕೂಡ ಅದನ್ನು ಮಾಡ್ಕೊಳ್ಬೋದು. ಸ್ಮ್ಯಾಶರಿಂದನೇ ಮಾಡಬೇಕಂತ ಏನಿಲ್ಲ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸೋಸ್ಕೊಳ್ಳೋಣ. ಯಾಕೆಂದರೆ ಅದ್ರದ್ದು ಸಿಪ್ಪೆ ಎಲ್ಲ ಇರುತ್ತೆ, ಅದೆಲ್ಲ ಸೋಸಿದ್ರೆ ನೀಟಾಗಿರುವಂಥ ಜ್ಯೂಸ್, ನಮಗೆ ಫ್ರೆಶ್ ಜ್ಯೂಸ್ ಸಿಗುತ್ತೆ. ಸೊ ನಾವೀಗ ಅದನ್ನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲವನ್ನ ಸೋಸ್ಕೊಂಡಿದ್ದೀನಿ. ಇದನ್ನು ಕುಕ್ಕರಿಗೆ ಹಾಕಿ ಮತ್ತೆ ಕುದಿಸ್ಬೇಕು. ಕುಕ್ಕರ್ನ ಬಾಯ್ಲ್ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಬೇಕಿದು. ಇದಕ್ಕೆ ನಾವೀಗ ಸಕ್ಕರೆ ಹಾಕ್ಕೊಳ್ಳೋಣ. ನಾನು 1/4 kg ಸಕ್ಕರೆ ತೊಗೊಂಡಿದ್ದೀನಿ. 1 kg ಗ್ರೇಪ್ಸಿಗೆ 1/4 kg ಸಕ್ಕರೆ ತೊಗೊಂಡಿದ್ದೀನಿ. ಗ್ರೇಪ್ಸ್ ಏನಾದ್ರು ತುಂಬ ಹುಳಿ ಇದ್ದರೆ ನೋಡಿ, ರುಚಿ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಪ್ರಮಾಣನ ಹಾಕ್ಕೊಳ್ಬೋದು. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 2 ರೌಂಡು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಿಡೋಣ. ಇದು ಫುಲ್ ತಣ್ಣಗಾದ್ಮೇಲೆ ಒಂದು ಬೌಲಿಗೆ ಶಿಫ್ಟ್ ಮಾಡಿ ಇದನ್ನ ಫ್ರೀಸರಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಇಟ್ಟರೆ ಇದು ಇನ್ನೂ ಸ್ವಲ್ಪ ಕೂಲ್ ಆಗುತ್ತೆ. ಆವಾಗ ಕುಡಿಲಿಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ಬೆಸ್ಟ್ ಜ್ಯೂಸ್ ಅಂತಾನೆ ಹೇಳ್ಬೋದು. ನಾನು 20 ಮಿನಿಟ್ಸ್ ಫ್ರೀಸರಲ್ಲಿ ಇಟ್ಟಿದ್ದೀನಿ. ನಮ್ಮ ಜ್ಯೂಸ್ ರೆಡಿಯಾಗಿದೆ. ನೋಡಿ, ಜ್ಯೂಸ್ ಜೊತೆಗೆ ನಾನು ಐಸ್ ಕ್ರೀಮ್ ಕೂಡ ಇಟ್ಕೊಂಡಿದ್ದೀನಿ. ಐಸ್ ಕ್ರೀಮನ್ನು ಜ್ಯೂಸ್ ಒಳಗೆ ಹಾಕಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸೆಕೆಗಾಲದಲ್ಲಿ, ಈ ಬೇಸಿಗೆಯಲ್ಲಿ, ಇವಾಗಂತೂ ಸುಡು ಬಿಸಿಲು, ಇದನ್ನು ನೀವು ಕಂಪಲ್ಸರಿ ಮನೇಲಿ ಟ್ರೈ ಮಾಡಲೇಬೇಕು. ಯಾವ ಥರ ಆಯಿತು ರಿಸಲ್ಟು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಲ್ಲದೆ ಗ್ರೇಪ್ ಜ್ಯೂಸನ್ನು ಇನ್ನೂ ಸ್ವಲ್ಪ ವೆರೈಟಿಯಾಗಿ ಮಾಡುವಂಥ ನಿಮ್ಮದು ಯಾವ್ದಾದ್ರು ಟಿಪ್ಸ್ಗಳಿದ್ರೆ, ಸಿಂಪಲ್ ಈಸಿ ವೇಲಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ.